ನಿನ್ನೆ ದೇಶದಾದ್ಯಂತ ಮುಸಲ್ಮಾನರ ಏನು ಪ್ರಮುಖವಾಗಿರ್ತಕ್ಕಂಥ ಹಬ್ಬ ಈದ್ ಮಿಲಾದ್ ಸಂಭ್ರಮ ಬಹುತೇಕ ಎಲ್ಲ ಕಡೆ ಮನೆ ಮಾಡಿತ್ತು. ಹಾಸನದಲ್ಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಮುಸಲ್ಮಾನರು ಹಾಸನ ಜಿಲ್ಲಾ ಕೇಂದ್ರದಲ್ಲಿ ದೊಡ್ಡ ಮಟ್ಟದ ಮೆರವಣಿಗೆಯನ್ನು ನಡೆಸಿ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಆದರೆ ಈ ಒಂದು ಈದ್ ಮಿಲಾದ್ಗೆ ಈ ಬಾರಿ ಹಾಸನ ನಗರದಲ್ಲಿ ಹಾಸನ ನಗರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹಾಕಿರ್ತಕ್ಕಂಥ ಫ್ಲೆಕ್ಸ್ಗಳು ಜಿಲ್ಲೆಯಲ್ಲಿ ಒಂದು ದೊಡ್ಡ ರಾಜಕೀಯ ಚರ್ಚೆಗೆ ಕಾರಣ ಆಗಿದೆ. ಅದಕ್ಕೆ ಪ್ರೀತಮ್ ಗೌಡ ಅವರ ಬೆಂಬಲಿಗರು ಹಾಕಿರ್ತಕ್ಕಂಥ ಫ್ಲೆಕ್ಸ್ಗಳು ಈ ಹಿಂದೆ ಹಾಸನ ನಗರದ ಕೆಲವೇ ವಾರ್ಡ್ಗಳಿಗೆ ಸೀಮಿತ ಆಗಿದ್ದಂಥ ಪ್ರೀತಮ್ ಗೌಡ ಅವರ ಬೆಂಬಲಿಗರು ಮತ್ತು ಆಪ್ತರ ಇಂಥ ಒಂದು ಫ್ಲೆಕ್ಸ್ಗಳು ಈಗ ಈದ್ ಮಿಲಾದ್ಗೆ ಶುಭಾಶಯ ಕೋರಿ ನಗರದಾದ್ಯಂತ ಬಹುತೇಕ ಕಡೆಗಳಲ್ಲಿ ಅವರ ಬೆಂಬಲಿಗರು ಈ ಒಂದು ಫ್ಲೆಕ್ಸ್ಗಳನ್ನು ಹಾಕಿದೆ. ಇದು ಸಹಜವಾಗಿಯೇ ಹಲವಾರು ಚರ್ಚೆಯನ್ನು ಹುಟ್ಟುಹಾಕಿದೆ. ಇದಕ್ಕೆ ಕಾರಣ ಕೂಡ ಇದೆ. ಪ್ರೀತಮ್ ಗೌಡರು ಏನು 2018ರಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದರು, ಶಾಸಕರಾಗಿ ಆಯ್ಕೆ ಆದರು. 2023ರಲ್ಲಿ ಎರಡನೇ ಬಾರಿಗೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಆಗ ಈ ಹಾಸನ ಕ್ಷೇತ್ರದಲ್ಲಿ JDS ಅಭ್ಯರ್ಥಿ ಸ್ವರೂಪ್ ಅವರು ವಿನ್ ಆದರು. ಪ್ರೀತಮ್ ಗೌಡ ಅವರು ಬಹಳ ಕಡಿಮೆ ಮತಗಳ ಹಂತದಲ್ಲಿ ಪರಾಜಯಗೊಂಡಿದ್ದಾರೆ. ಅದರ ನಂತರದಲ್ಲಿ ಲೋಕಸಭಾ ಚುನಾವಣೆ ವೇಳೆಗೆ JDS ಮತ್ತು ಬಿಜೆಪಿ ನಡುವೆ ಮೈತ್ರಿ ಆಯಿತು. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ JDS ಮತ್ತು ಬಿಜೆಪಿ ಅಭ್ಯರ್ಥಿಯಾಗಿ ಒಬ್ಬರೇ ವ್ಯಕ್ತಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಲೋಕಸಭಾ ಕ್ಷೇತ್ರದಿಂದ. ಹಾಗಾಗಿ ನಂತರದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಮೈತ್ರಿ ಇರುತ್ತೆ ಅಂತಕ್ಕಂಥ ಸಹಜವಾಗಿರ್ತಕ್ಕಂಥ ಒಂದು ಚರ್ಚೆಗಳಿದ್ದಾವೆ. ಹಾಗಿದ್ರೆ ಹಾಸನ ಕ್ಷೇತ್ರದಲ್ಲಿ ಹಾಲಿ ಶಾಸಕರಾಗಿರ್ತಕ್ಕಂಥ JDSನ ಅಭ್ಯರ್ಥಿಗೆ ಟಿಕೆಟ್ ಸಿಗುತ್ತಾ ಅಥವಾ ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರೀತಮ್ ಗೌಡ ಅವರಿಗೆ ಟಿಕೆಟ್ ಸಿಗುತ್ತಾ ಅಂತಕ್ಕಂಥ ಚರ್ಚೆ ಮೊದಲಿಂದನೂ ಕೂಡ ಇದ್ದೇ ಇದೆ. ಸೊ ಇಂಥ ಸಂದರ್ಭದಲ್ಲಿ ಪ್ರೀತಮ್ ಗೌಡ ಅವರ ಬೆಂಬಲಿಗರ ಈ ನಡೆ ಸಾಕಷ್ಟು ಸಹಜವಾಗಿಯೇ ಒಂದು ರಾಜಕೀಯ ಚರ್ಚೆಗೆ ಕಾರಣ ಆಗಿದೆ. ಅದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇದ್ದಾವೆ. ಹಿಂದೆ ಈದ್ ಮಿಲಾದ್ ಆದಾಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವರ ಬೆಂಬಲಿಗರು ಆಪ್ತರು ಪ್ರೀತಮ್ ಗೌಡ ಅವರ ಫೋಟೋವನ್ನು ಹಾಕ್ಕೊಂಡು ಶುಭಾಶಯ ಕೋರ್ತಕ್ಕಂಥದ್ದನ್ನ ಜನರು ಕಾಣ್ತಿರ್ಲಿಲ್ಲ. ಆದರೆ ಈಗ ಎಲ್ಲೆಲ್ಲಿ ಮೆರವಣಿಗೆ ನಿನ್ನೆ ಸಾಗ್ತೋ ಎಲ್ಲ ಮಾರ್ಗದಲ್ಲೂ ಕೂಡ ಪ್ರೀತಮ್ ಗೌಡರ ದೊಡ್ಡ ದೊಡ್ಡ ಫೋಟೋಗಳಿರ್ತಕ್ಕಂಥ, ಅದರಲ್ಲಿ ಕೆಲವು ಅಲ್ಪಸಂಖ್ಯಾತರ ಮುಖಂಡರ ಹೆಸರುಗಳು ಕೂಡ ಇದ್ದಾವೆ. ಇನ್ನು ಕೆಲವರು ಪ್ರೀತಮ್ ಗೌಡ ಅವರ ಆಪ್ತರ ಫೋಟೋಗಳು ಕೂಡ ಇದ್ದಾವೆ. ಅವೆಲ್ಲವನ್ನು ಕೂಡ ಬಳಸ್ಕೊಂಡು ಪ್ರೀತಮ್ ಗೌಡ ಅವರ ಮೂಲಕ ಶುಭಾಶಯ ಕೋರ್ತಕ್ಕಂಥ ನೂರಾರು ಸಂಖ್ಯೆಯ ಫ್ಲೆಕ್ಸ್ಗಳು ಹಾಸನ ನಗರದಲ್ಲಿ ರಾರಾಜಿಸ್ತಾ ಇದ್ದಾವೆ. ಸೊ ಹಾಗಾಗಿ ಸಹಜವಾಗಿಯೇ ಪ್ರೀತಮ್ ಗೌಡ ಅವರ ಮುಂದಿನ ರಾಜಕೀಯ ನಡೆ ಏನು ಅಂತಕ್ಕಂಥ ಚರ್ಚೆ ಸಹಜವಾಗಿ ಹಿಂದಿನೂ ಕೂಡ ಇದೆ. ಆದರೆ ಪ್ರೀತಮ್ ಗೌಡ ಅವರು ಹಲವಾರು ಬಾರಿ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ರಾಜಕೀಯವಾಗಿ ನಾನು ಯಾವತ್ತೂ ಕೂಡ ಈಗ ಹಾಲಿಯವರು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ಯಾವ ಕಾರಣದಿಂದನೂ ಕೂಡ ಬಿಜೆಪಿಯಲ್ಲೇ ನಾನು ಇರ್ತೀನಿ ಅಂತಕ್ಕಂಥ ಮಾತುಗಳನ್ನ ಪದೇ ಪದೇ ಅವರು ಹೇಳ್ಕೊಂಡಿದ್ದಾರೆ. ಅದು ಬೇರೆ ವಿಷಯ. ಆದರೆ ಯಾವಾಗ ಪ್ರೀತಮ್ ಗೌಡ ಅವರು ಹಾಸನ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಜೊತೆ ಅತ್ಯಾಪ್ತರಾಗಿ ನಡ್ಕೊಳ್ತಾರೋ ಅವಾಗೆಲ್ಲವೂ ಕೂಡ ಮತ್ತೆ ಹೊಸ ಚರ್ಚೆ ಶುರುವಾಗುತ್ತೆ. ಈ ವರ್ಷ ಹಾಸನ ನಗರದಲ್ಲಿ ಈದ್ ಮಿಲಾದ್ಗೆ ಶುಭಾಶಯ ಕೋರಿ ಹಾಕಿರ್ತಕ್ಕಂಥ ಪ್ರೀತಮ್ ಗೌಡ ಅವರ ಫೋಟೋಗಳನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಫ್ಲೆಕ್ಸ್ಗಳು ಸಹಜವಾಗಿಯೇ ಹಲವಾರು ರೀತಿ ಒಂದಷ್ಟು ಬೇರೆ ರೀತಿಯ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದ್ದಾವೆ. ಇದು ಮುಂದಿನ ಹಂತದಲ್ಲಿ ಮುಂದಿನ ಚುನಾವಣೆಗಳಲ್ಲಿ ತಾವು ಸ್ಪರ್ಧೆ ಮಾಡಿದ್ರೆ ಅಂದರೆ ಮುಸಲ್ಮಾನರ ಮತಗಳು ಕೂಡ ತಮಗೆ ಬರಬೇಕು ಅಂತಕ್ಕಂಥದ್ದು ಸಹಜವಾಗಿ ರಾಜಕೀಯ ಅಂದರೆ ಅದು ಇದ್ದೇ ಇರ್ತದೆ. ಮುಸಲ್ಮಾನ್ ಅಂತಂದರೆ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಅಂತೇಳಿ ಬಹುತೇಕ ಎಲ್ಲರೂ ಕೂಡ ಚರ್ಚೆ ಮಾಡ್ತಾರೆ. ಆದರೆ ಕಳೆದ 2023ರ ಚುನಾವಣೆಯಲ್ಲಿ ಎಲ್ಲೆಲ್ಲಿ ಮುಸಲ್ಮಾನರ ಮತಗಳ ಸಂಖ್ಯೆ ಜಾಸ್ತಿ ಇತ್ತು ಅಲ್ಲೆಲ್ಲ ಕೂಡ ಬಿಜೆಪಿಗೆ ಸಹಜವಾಗಿ ಮತ ಗಳಿಕೆ ಕಡಿಮೆ ಆಗಿತ್ತು. ಅದನ್ನು ಹೆಚ್ಚು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಕೂಡ ಅವರ ಕಾರ್ಯಕರ್ತರು ಅಥವಾ ಬಿಜೆಪಿ ಪ್ಲಾನ್ ಮಾಡಿರ್ಬೋದು ಅಥವಾ ಆಗಿರ್ತಕ್ಕಂಥ ಚರ್ಚೆಗಳು ಇರ್ಬೋದು. ಆದರೆ ಹಿಂದೆಂದೂ ಇಲ್ದಿರ್ತಕ್ಕಂಥ ಇಂಥ ಒಂದು ಈ ರೀತಿಯಾಗಿರ್ತಕ್ಕಂಥ ಫ್ಲೆಕ್ಸ್ಗಳ ಭರಾಟೆ ಸಹಜವಾಗಿಯೇ ಒಂದು ಹೊಸ ರಾಜಕೀಯ ಚರ್ಚೆಯನ್ನು ಹುಟ್ಟುಹಾಕಿದೆ. ಮುಂದಿನ ಹಂತದಲ್ಲಿ ಏನು JDS ಮತ್ತು ಬಿಜೆಪಿ ಈ ಕ್ಷಣದವರೆಗೂ ಕೂಡ ಒಟ್ಟಿಗೆ ಇದ್ದಾವೆ. ಮುಂದಿನ ಹಂತದಲ್ಲೂ ಕೂಡ ವಿಧಾನಸಭಾ ಚುನಾವಣೆಗೂ ಕೂಡ JDS ಬಿಜೆಪಿ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತೆ ಅಂತಕ್ಕಂಥ ಮಾತನ್ನ ಸಹಜವಾಗಿ JDS ನಾಯಕರುಗಳು ಬಿಜೆಪಿ ನಾಯಕರುಗಳು ಪದೇ ಪದೇ ಹೇಳ್ತಾ ಬಂದಿದ್ದಾರೆ. ಹಾಗಿದ್ರೆ ಹಾಸನ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮತ್ತು JDS ಅಭ್ಯರ್ಥಿ ಇಬ್ಬರು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾರು ಒಬ್ರು ಇರಬೇಕಾಗತ್ತೆ. ಹಾಗಿದ್ರೆ ಯಾರವ್ರು ಇರ್ತಾರೆ? ಹಾಲಿ ಶಾಸಕರಿಗೆ ಮೈತ್ರಿ ಪಕ್ಷಗಳ ನಾಯಕರು ಮಣೆ ಹಾಕ್ತಾರಾ ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ಲೆಕ್ಕಾಚಾರಗಳಾಗುತ್ತಾ? ಅದೆಲ್ಲವೂ ಕೂಡ ಆ ಸಂದರ್ಭಕ್ಕೆ ಆ ಪಕ್ಷಗಳ ನಾಯಕರುಗಳು ನಿರ್ಧಾರವನ್ನು ಮಾಡ್ತಾರೆ. ಆದರೆ ಅದಕ್ಕೆ ಪೂರಕವಾಗಿ ಏನು ನಡೀತಾ ಇದೆ ಕೆಲವೊಂದು ಬೆಳವಣಿಗೆಗಳು ಇದು ಈ ಬಾರಿ ಹಾಸನ ಜಿಲ್ಲೆ ಒಳಗಂತೂ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹೊಸ ರೀತಿಯ ರಾಜಕೀಯ ಚರ್ಚೆಗೆ ನಾಂದಿ ಹಾಡಿದೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಡಿಜಿಟಲ್, ಹಾಸನ.